ಶ್ರೀನಿವಾಸ್ ಅಂತ. ಯಾವತ್ತೋ ಒಂದಿನ ಹಿಂಗೆ ಸುಮ್ಮನೆ ವೀಕೆಂಡ್ ರೆಸಾರ್ಟ್ಸ್ ಅಂತಂದ್ಬಿಟ್ಟು ಸುತ್ಕೊಂಡು ಹೋಗ್ತಾ ಇದ್ವಿ. ಊರೆಲ್ಲ ಸುತ್ತಿ ಒಂದು ಆಮೆಗುಂಡಿ ಅಂತ ಕಾಣಿಸ್ತು. ಇಲ್ಲೇ ಒಂದು 4 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮುಂದೆ ಇದೆ. ಅಲ್ಲಿ ಹೋದ್ವಿ. ಜಾಗ ಏನೋ ಚೆನ್ನಾಗಿತ್ತು. ವಿ ಸ್ಟೇಡ್ ಫಾರ್ ಅ ಡೇ. ಅದ್ರ ನಂತರ ಇದೇ ದಾರಿಲಿ ಮುಂದ್ಗಡೆ ಎದ್ರಲ್ಲಿ ರೋಡ್ ಕಾಣುತ್ತಲ್ಲೋ, ಮಡ್ ರೋಡು, ಈ ರೋಡಲ್ಲಿ ಕಾರ್ ತೊಗೊಂಡು ಬಂದ್ವಿ. ಬರೋವಾಗ ಆರ್ಚಲ್ಲಿ ಕಾಣಿಸ್ತು. ಏನಪ್ಪ ಇದು ಚೆನ್ನಾಗಿದೆಯಾ ನೋಡೋಣ ಅಂದ್ಕೊಂಡ್ವಿ. ಫೋನ್ ಮಾಡಿದ್ವಿ. ಅವತ್ತು ಟೈಮ್ ಇರಲಿಲ್ಲ, ನೋಡೋಕ್ಕಾಗಲಿಲ್ಲ. ಬಟ್ ಅವರೇ ಹೇಳಿದ್ರು, ಸರ್ ಇವತ್ತಿಲ್ಲಿ ಯಾರೂ ಇಲ್ಲ ಅನ್ಸುತ್ತೆ, ನಮ್ದು ಇನ್ನೊಂದು ಜಾಗ ಇದೆ, ಅಲ್ಲಿ ಹೋಗಿ ನೋಡಿ ಅಂತಂದರು. ಅಲ್ಲೂ ಹೋಗಿ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಫಸ್ಟ್ ಪ್ರಾಜೆಕ್ಟು ಚೆನ್ನಾಗೇ ಮಾಡಿದ್ರು. ಅಲ್ಲಿಂದ ಅದ್ರ ನಂತರ ಇಲ್ಲಿಗೆ ಬಂದ್ವಿ. ಇದನ್ನು ನೋಡಿದ್ವಿ. ಸುಮಾರು ಜಾಗ ನೋಡಿದ್ವಿ. ಕೋ ಫಾರ್ಮಿಂಗ್ ಅಂತಂದ್ಬಿಟ್ಟು ಎಲ್ಲ ಕಡೆ ಜಾಗ ಇದೆ, ಪ್ಲೇನ್ ಲ್ಯಾಂಡು, ಅಗ್ರಿಕಲ್ಚರ್ ಮಾಡಬೇಕು, ಇನ್ನೂ ಮಾಡಿಲ್ಲ, ಆ ಥರ ಎಲ್ಲ ಕಾಣಿಸುತ್ತೆ. ಅದು ನೋಡಿದ್ರೆ ಯಾಕೋ ತೋಟ ಅಂತಲೇ ಫೀಲ್ ಬರಲಿಲ್ಲ. ಯಾಕೆಂದರೆ ನಾನು ಮಲ್ನಾಡವನು. ಶಿರ್ಸಿ ನಮ್ಮೂರು, ಕಾಡು ಬೆಟ್ಟದ ಮಧ್ಯದಲ್ಲಿ ಹುಟ್ಟು ಬೆಳೆದವರು. ಮರ ಕಾಣದೆ ಬರೀ ನೆಲ ನೋಡಿದ್ರೆ ತೊಗೊಳಕ್ಕೆ ಮನಸ್ಸಾಗಲಿಲ್ಲ. ಇಲ್ಲಿ ಬಂದಾಗ ಕಾಣಿಸಿದ್ದು ಫುಲ್ ತೆಂಗಿನ ಮರ, ಚೆನ್ನಾಗಿತ್ತು. ಬಂದು ನೋಡಿದ್ವಿ, ತುಂಬ ಇಷ್ಟ ಆಯಿತು. ಇವಾಗ ಈ ಸೈಟ್ ತೊಗೊಂಡಿದ್ದೀನಿ. ಸೈಟ್ ನಂಬರ್ 89 ಇದು, ಪ್ಲಾಟ್ ನಂಬರ್ 89. ಇಲ್ಲೇನಿದೆ, ಓಕೆ, ನೀವೇ ಸುತ್ತಮುತ್ತಲು ನೋಡ್ದಂಗೆ ಈ ಪ್ಲಾಟಲ್ಲಿ 9 ತೆಂಗಿನ ಮರ ಇದೆ. ಚಿಕ್ಕ ಚಿಕ್ಕ ಗಿಡಗಳನ್ನು ಇವಾಗ ಹಾಕ್ಸಿದ್ದೀವಿ. ಇನ್ನೊಂದಿಷ್ಟು ಚೇಂಜ್ ಮಾಡೋದಿದೆ, ಬೇರೆ ಬೇರೆ ಗಿಡಗಳನ್ನು ಹಾಕಬೇಕು. ಅವರೇ ಮೇಂಟೈನ್ ಮಾಡ್ತಾರೆ. ನಮ್ಮ ಪ್ಲ್ಯಾನ್ ಏನಂತಂದರೆ ಲಾಂಗ್ ಟರ್ಮ್ಗೆ ಆಗೋವಂಥ ಫ್ರೂಟ್ ಗಿಡಗಳನ್ನು ಇದನ್ನು ಹಾಕೋದು, ಪುಟ್ಟದೊಂದು ಮನೆ ಕಟ್ಕೊಳ್ಳೋದು. ನಾವಂತೂ ಪ್ರೊಫೆಷ್ನಲಿ ಬೆಂಗಳೂರಲ್ಲೇ ಸ್ಟಕ್ ಆಗಿಬಿಟ್ಟಿರ್ತೀವಿ. ಎಷ್ಟು ದಿನ ಬರೋಕ್ಕಾಗುತ್ತೋ ಎಷ್ಟು ದಿನ ಇಲ್ವೋ ಗೊತ್ತಿಲ್ಲ. ಆದರೆ ಬಂದಷ್ಟು ದಿನ ನೆಮ್ಮದಿಯಾಗಿರೋ ಥರ ಪ್ಲ್ಯಾನು. ಅದರಿಂದಾಗಿ ಇಲ್ಲಿ ಬಂದ್ವಿ. ಇದು ಇವಾಗ ಹೇಗೆ ಅನ್ನಿಸ್ತದೆ ಅಂತಂದರೆ, ಮೊದಲು ಅಂದ್ಕೊಂಡಿದ್ದು ತಿಂಗ್ಳಿಗೆ ಒಂದ್ಸರಿ ಬರೋಣ ಅಂತ. ಈ ತಿಂಗಳು 4ನೇ ವಿಸಿಟ್ ಆಲ್ರೆಡಿ. ರೆಗ್ಯುಲರಾಗಿ ಬರ್ತಾ ಇದ್ದೀವಿ. ಮನೆ ಡಿಸೈನ್ ಕೂಡ ನಡೀತಾ ಇದೆ. ಜೊತೆಗೆ ಇಲ್ಲೇ ಈ ಕಾರ್ನರಲ್ಲಿ ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಟೋಣ ಅನ್ನೋ ಪ್ಲ್ಯಾನು. ಕಟ್ಕೊಂಡ್ರೆ ಇಲ್ಲೇ ಸುತ್ತಲೂ ಕಿಚನ್ ಗಾರ್ಡನ್ನು, ದೊಡ್ಡ ಮರಗಳು ಸುತ್ತಲೂ. ಈ ಹಿಂದ್ಗಡೆ ನೋಡ್ದಂಗೆ ಹಿಂದ್ಗಡೆನೂ ಒಂದು ಬೆಟ್ಟ ಇದೆ. ಸೊ ಹಿಂದ್ಗಡೆ ಪ್ರೈವೇಟ್ ಪ್ರಾಪರ್ಟಿ ಇದ್ರೂ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋಲ್ಲ. ಶುದ್ಧವಾಗಿ ನೇಚರ್ ಜೊತೆ ಇದೆ, ತಂಪಾಗಿ ಗಾಳಿ ಇದೆ, ಆರಾಮಾಗಿರ್ಬೋದು ಅನ್ನಿಸ್ತು. ಹಾಗಾಗಿ ತೊಗೊಂಡ್ವಿ. ನನ್ನ ಜೊತೆಗೆ ಇನ್ನೊಬ್ಬರು ಕೂಡ ಬಂದಿದ್ದರು ಅವತ್ತು. ಅವ್ರು ನನ್ನ ಬಿಸ್ನೆಸ್ ಪಾರ್ಟ್ನರ್ ಕೂಡ ಹೌದು. ಬಂದ್ವಿ. ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂದರೆ ನೋಡೋಣ ಅಂದ್ಕೊಂಡು ಬಂದಿದ್ದು, ತೊಗೊಂಡು ಬುಕ್ಕಿಂಗ್ ಕೊಟ್ಬಿಟ್ಟು ಹೋದ್ವಿ. ಸೊ ಇವತ್ತು ತೊಗೊಂಡಿರೋದಕ್ಕೆ ತುಂಬ ಖುಷಿಯಾಗ್ತಿದೆ. ಇವತ್ತಿನ ದಿನ ನೋಡಿದ್ರೆ ಇಲ್ಲಿ ಬಂದ್ಕೊಂಡು ಆಲ್ಮೋಸ್ಟ್ ರೆಗ್ಯುಲರಾಗಿ ತಿಂಗಳಲ್ಲಿ 2 ಸರಿ ಅಂತೂ ರೆಗ್ಯುಲರಾಗಿ ಬರ್ತಾಯಿದ್ದೀವಿ. ಇನ್ನು ಮಳೆಗಾಲ ಒಂದು ಮುಗಿದ್ಮೇಲೆ ಮನೆ ಕಟ್ಟಿಸ್ಬೇಕು. ಪುಟ್ಟದೊಂದು ಮನೆ ಕಟ್ಟಿ ಈ ಪರಿಸರದ ಮಧ್ಯದಲ್ಲಿ, ನಮ್ಮದೇ ಹಣ್ಣು ಗಿಡಗಳ ಮಧ್ಯದಲ್ಲಿ ತರಕಾರಿ ಬೆಳ್ಕೊಂಡು ತಿಂಗಳಲ್ಲಿ 2 ಸರಿ ಬಂದ್ರೂ ಸಾಕು. ಎಷ್ಟೋ ನೆಮ್ಮದಿ. ಯಾವುದೋ ರೆಸಾರ್ಟಲ್ಲಿ ದುಡ್ಡು ಖರ್ಚು ಮಾಡೋಕ್ಕಿಂತ ಇಲ್ಲಿ ಖರ್ಚು ಮಾಡಿರೋ ದುಡ್ಡಿಗೆ ತುಂಬ ಆತ್ಮಸಂತೋಷ ಸಿಗ್ತಾ ಇದೆ. ಹಾಂ, ಇಲ್ಲಿ ಏನಾಗುತ್ತೆ ಅಂದರೆ ಡಿಸ್ಟೆನ್ಸ್ ವೈಸ್ ನೋಡಿದ್ರೆ, ಇವಾಗ ಬೆಂಗಳೂರು ಕನಕಪುರ ಡಬಲ್ ರೋಡ್ ಆಗಿರೋದ್ರಿಂದ ಕನಕಪುರ ಬರೋದಕ್ಕೆ ಒಂದು 40 ನಿಮಿಷ. ನಾವು ಕನಕಪುರ ರೋಡ್ ಎಕ್ಸಿಟಿಂದ, ನಾವಿರೋದು ಉತ್ರಳ್ಳಿಯಿಂದ ಕನಕಪುರಕ್ಕೆ ಬರೋಕ್ಕೆ 40ರಿಂದ 45 ನಿಮಿಷ ಸಾಕು. ಅಲ್ಲಿಂದ ಈ ಕಡೆ ಬರೋದಕ್ಕೂ ಒಂದು 10 ನಿಮಿಷ ಮ್ಯಾಕ್ಸಿಮಮ್. ಸೊ ಏನಿಲ್ಲ ಅಂತಂದ್ರೂ 1 ಅವರ್ 10 ಮಿನಿಟ್ಸ್ ಒಳಗಡೆ ಇಲ್ಲಿ ರೀಚ್ ಆಗಿಬಿಡ್ತೀವಿ. ಅದು ಯಾವುದೇ ರೀತಿ ಟ್ರಾಫಿಕ್ ಇರಲ್ಲ, ಯಾವುದೇ ರೀತಿ ಜಂಜಾಟ ಇಲ್ಲ, ಏನಿಲ್ಲ. ಇಲ್ಲಿಂದ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಊರಿದೆ, ಪ್ರೊವಿಷನ್ ಸ್ಟೋರ್ ಇದೆ. ಅದು ಬಿಟ್ಟರೆ 4 ಕಿಲೋಮೀಟ್ರಲ್ಲಿ ಇನ್ನೂ ತುಂಬ ಅಂಗಡಿಗಳಿರೋ ಪ್ಲೇಸೇ ಇದೆ. ಇನ್ನೊಂದು 5-6 ಕಿಲೋಮೀಟ್ರ್ ಕನಕಪುರ ಟೌನೇ ಸಿಕ್ಬಿಡುತ್ತೆ. ಏನು ಬೇಕೋ ಎಲ್ಲ ಬೇಕು ಹತ್ತಿರದಲ್ಲೇ ಇದೆ. ಯಾವ್ಯಾವುದೋ ದೂರದಲ್ಲಿರೋ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡಲ್ಲಿ ಬರೀ ಜಾಗ ನೋಡೋಕ್ಕಿಂತ ಇಲ್ಲಿ ನಮ್ಮದು ಅಂತ 4 ಮರ ನೋಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿರ್ಬೋದು.